ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ನೋಡ್ರಿ ಉತ್ತರ ಕರ್ನಾಟಕದ ಎಲ್ಲರ ಫೇವ್ರೇಟ್ ಆಗಿರುವಂಥ ಕಟ್ಟಿನ ಸಾರು ಮಾಡಾಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ಈಸಿ ರೀ, ಮಸ್ತ್ ಆಗ್ತೈತೆ ರೀ. ಇದೇನಿಲ್ಲರಿ, ಹೋಳ್ಗೆ ಕಡುಬು ಮಾಡಿದಾಗ ನಾವು ಬೇಳೆ ಕುದಿಸ್ಕೊತೇವಲ್ರಿ, ಅದರಿಂದ ಕಟ್ಟು ಬಂದಿದ್ದ ಏನೈತಲ್ರಿ ಆ ಕಟ್ಟಿಂದ ಏನಂದ್ರೆ ಸಾರು ಮಾಡೋದ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ಮತ್ತು ಈಗ ನೋಡ್ರಿ, ಬೇಳೆ ಹಾಕಿ ಅದಕ್ಕೆ ಭಾಳಷ್ಟೇ ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನೆಲ್ಲ ಕುಕ್ಕರ್ನಾಗ ಬೇಯಿಸ್ಕೊಳಕತ್ತೀನಿ ರೀ. ಕುಕ್ಕರ್ನಾಗ ಕಟ್ಟು ಬರಂಗಿಲ್ಲ ಅಂತಾರೆ, ಹಾಗೇನಿಲ್ರಿ, ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಟ್ರೆ ಚಲೋ ಕಟ್ಟು ಬರ್ತೈತ್ರಿ. ನಿಮ್ಗೆ ಹಿಂಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಹೊರಗೆ ಬೇಯಿಸ್ಕೊಂಡು ತೊಗೊಬೋದು ನೋಡ್ರಿ. ಈಗ ಬ್ಯಾಳೆ ಕುದ್ದೈತ್ರಿ, ಒಂದು 3 ಸೀಟಿ ಮಾಡಿಸೀನಿ. ಬ್ಯಾಳೆ ಕುದ್ದೈತಿ. ಈಗ ಬ್ಯಾಳೆ ಬೇರೆ ಮಾಡಿ ನೀರು ಇದ್ರಾಗಿನ ಕಟ್ಟು ಬೇರೆ ಮಾಡಿ ಇಟ್ಕೋಬೇಕ್ರಿ. ಈಗ ಒಂದು ಡಬ್ರಿ ಇಟ್ಕೊಂಡೇನ್ರಿ. ಈ ಕಟ್ಟು ಏನು ತೊಗೊಂಡಿದ್ವಲ್ರಿ ಅದನ್ನೀಗ ಡಬ್ರಿ ಒಳಗೆ ಹಾಕಿ ಇದನ್ನ ಕಟ್ಟು ಮೊದ್ಲೇನಂದ್ರೆ ಕುದ್ಸಾಕೆ ಇಟ್ಕೋಬೇಕ್ರಿ. ಕುದ್ಸಾಕೆ ಇಟ್ಕೊಂಡು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದೇ ಏನಪ್ಪ ಏನೇನು ಹಾಕೀನಿ ಏನಂತ ಹೇಳಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ರೀ. ಮತ್ತು ಏನಪ್ಪ ಅಂದ್ರೆ ಭಾಳ ಈಸಿ ನೋಡ್ರಿ ಈ ಕಟ್ಟಿನ ಸಾರು ಮಾಡೋದು, ಆದ್ರೆ ಅಷ್ಟು ರುಚಿ ಆಗ್ತೈತ್ರಿ. ಮತ್ತು ಈಗ ನೋಡ್ರಿ, ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡೇನಿ ರೀ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಒಂದು ಉಳ್ಳಾಗಡ್ಡಿ ನೋಡ್ರಿ ಇಲ್ಲಿ ಹೆಚ್ಚಿ ತೊಗೊಂಡೇನಿ. ಉಳ್ಳಾಗಡ್ಡಿನ ಏನೈತಲ್ಲ ಚಲೋ ಹೊತ್ನಂಗೆ ಹುರ್ಕೋಬೇಕ್ರಿ ಎಣ್ಣೆಗೆ. ಮತ್ತು ಅದ್ರ ಜೊತೆ ಹಸಿ ಮೆಣ್ಸಿನ್ಕಾಯಿ ಹಾಕಾಕತ್ತೀನಿ ರೀ, ಒಂದು 10-12. ನೀವು ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಮತ್ತು ನೀವು ಹಸಿ ಮೆಣ್ಸಿನ್ಕಾಯಿ ಬೇಡಪ್ಪ ಅಂತ ಹೇಳಿದ್ರೆ ನೀವು ಒಣ ಖಾರನೂ ಹಾಕೋಬೋದು. ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರಿ ಕಟ್ಟಿನ ಸಾರು ರುಚಿನೇ ಬೇರೆ ಆಗ್ತೈತ್ರಿ. ಏನಂದ್ರೆ ಭಾಳ ಮಂದಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಂಗಿಲ್ಲ ನೋಡ್ರಿ, ಬೇಕಂದ್ರೆ ಖಾರನ ಹಾಕಿರ್ತಾರೆ. ಇದು ಹಿಂಗೆ ಒಂದು ಸಲ ಮಾಡ್ಕೊಂಡು ನೋಡ್ರಿ ಎಷ್ಟು ಮಸ್ತ್ ಆಗ್ತೈತೆ ಅಂತ ಹೇಳಿ. ಮತ್ತು ಒಂದು ಗಡ್ಡೆ ಅಷ್ಟೇ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ರೀ. ಹಾಕಿದ್ನ ಎಣ್ಣೆಗೆ ಚಲೋ ನಂಗೆ ಹುರ್ಕೋಬೇಕು ನೋಡ್ರಿ. ಅವನ್ನ ಮಸ್ತಾಗಿ ಏನಂದ್ರೆ ಮೆತ್ತಗಾಗ್ಬೇಕ್ರಿ, ಚಲೋ ನಂಗೆ ಫ್ರೈ ಆಗ್ಬೇಕ್ರಿ. ಉಳ್ಳಾಗಡ್ಡಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಎಲ್ಲ ಚಲೋ ನಂಗೆ ಫ್ರೈ ಆಗ್ಬೇಕ್ರಿ. ಹಿಂಗಾದ್ಮೇಲೆ ಇದನ್ನು ಏನಂದ್ರೆ ಇದು ಈಗ ಮುಗ್ದಿಲ್ರಿ, ಇನ್ನೂ ಐತಿ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತೀರಿ ನೋಡ್ರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕನ್ ಇರ್ತೈತ್ರಿ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತೆ ನೋಡ್ರಿ. ನೀವು ಮೊದಲು ನನ್ನ ಈಸಿ ರೆಸಿಪೀಸ್ನ ನೋಡ್ಬೋದು. ಮತ್ತು ಈಗ ನೋಡ್ರಿ ಇಲ್ಲೇ ನಾನು ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಲಾಸ್ಟಿಗೆ ಹಾಕೋಬೇಕು, ಯಾಕಂದರೆ ಈ ಫ್ಲೇವರ್ ಏನನ್ನೋದು ಕಡಿಮೆ ಆಗಿಬಿಡ್ತೈತ್ರಿ ಎಣ್ಣೆ ಹುರಿದಾದ್ಮೇಲೆ. ಹಾಗಾಗಿ ಈ ಕರಿಬೇವನು ಅಷ್ಟೇ ರೀ ಆಮೇಲೆ ಹಾಕ್ಕೊಳಕತ್ತೀನಿ ನಾನು, ಇಲ್ಲಾಂದ್ರೆ ಇದು ಅಷ್ಟೇ ರೀ ಫ್ಲೇವರ್ ಏನಂದ್ರೆ ಕಡಿಮೆ ಆಗಿಬಿಡ್ತೈತಿ. ಹಾಗಾಗಿ ಇದನ್ನೇನಂದ್ರೆ ಆಮೇಲೆ ಹಾಕೋಬೇಕು. ಗ್ಯಾಸ್ ಫ್ಲೇಮ್ ಆಫರ ಮಾಡಿರಿ, ಬಿಸಿ ಇರ್ತೈತಿ ಏನಂದ್ರೆ ಪ್ಯಾನ್. ಇಲ್ಲಾಂದ್ರೆ ಒಂದು ಸ್ವಲ್ಪ ಸಣ್ಣ ಇಟ್ಕೊಂಡು ಇನ್ನೊಂದು ಚೂರು ಹುರ್ಕೋರಿ. ಬೇಕಂದ್ರೆ ನೋಡ್ರಿ ಇದೆಲ್ಲ ಚಲೋ ನಂಗೆ ಹುರ್ಕೊಂಡು ಇದನ್ನ ಮಿಕ್ಸಿಗೆ ಹಾಕೋಬೇಕ್ರಿ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು. ಅದೇನಪ್ಪ ಅಂತ ಹೇಳಿದ್ರೆ ಕೊತ್ತಂಬರಿ ರೀ. ಕೊತ್ತಂಬರಿ ಇರಲಿಲ್ಲ ಅಂದ್ರೆ ಯಾವ ಅಡುಗೆನೂ ಆಗಂಗಿಲ್ಲ ರೀ, ಯಾವ ಪಲ್ಯ ಸಾರು ಏನಾಗಲ್ಲ. ಇದು ತಣ್ಣಗಾದ್ಮೇಲೆ ಇದನ್ನ ಏನಂದ್ರೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಮತ್ತು ಅದೇ ಪ್ಯಾನ್ನಾಗ ನಾನಿಲ್ಲೇ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಒಂದು 4 ಟಮಾಟಿನ ಚಲೋ ನಂಗೆ ಹುರ್ಕೊಳಕತ್ತೀನಿ ರೀ. ಇದು ಅಷ್ಟೇ ನೋಡ್ರಿ, ಇದನ್ನು ಈಗ ಫುಲ್ ತಣ್ಣಗಾದ್ಮೇಲೆ ಇದನ್ನೂ ಒಂದು ಮೆತ್ತಗೆ ಏನಂದ್ರೆ ಪ್ಯೂರಿ ಮಾಡ್ಕೊಂಬರ್ಬೇಕು. ನೀವು ಬೇಕಂದ್ರೆ ಹೆಚ್ಚಿ ಹಂಗೆ ಹಾಕೋಬೋದ್ರಿ, ಅಷ್ಟು ಚಲೋ ಹಂಗಿಲ್ಲ. ಒಂದು ಸ್ವಲ್ಪ ಏನಂದ್ರೆ ಪೇಸ್ಟ್ ಮಾಡ್ಕೋಬೇಕು. ಈಗ ಇದು ಫುಲ್ ತಣ್ಣಗಾಗೈತೆ ರೀ. ಇದನ್ನೆಲ್ಲ ನಾನು ಆಗಲೇ ಹೂರಣ ರುಬ್ಬಿ ಇಟ್ಕೊಂಡಿದ್ದೆ ರೀ. ಹೂರಣ ರುಬ್ಬಿದ್ದ ಏನಂದ್ರೆ ಜಾರ್ನಾಗ ಇದನ್ನು ಮಿಕ್ಸಿ ಹಾಕ್ಕೊಳಕತ್ತೀನಿ ರೀ ಇದನ್ನ. ಆಮೇಲೆ ಇದು ಹೋಳ್ಗೆ ಮಾಡೇನಿ ರೀ. ಹೋಳ್ಗಿದ್ದು ನಾನು ರೆಸಿಪಿ ಹಾಕಿಲ್ರಿ, ಬರೀ ನಾ ಕಟ್ಟಿನ ಸಾರದಷ್ಟು ಹಾಕೀನಿ. ನೆಕ್ಸ್ಟ್ ಮತ್ತು ಅದನ್ನು ಹಾಕ್ತೀನಿ ರೀ, ಮಿಸ್ ಮಾಡೋಂಗಿಲ್ಲ. ಈಗ ನೋಡ್ರಿ ಇದೆಲ್ಲ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇದು ಆಗಲ್ಲಿ ತೋರಿಸಿದ್ನಲ್ರಿ ಟೊಮೆಟೊ ಹುರಿದಿದ್ದು, ಅದನ್ನು ಮಾಡ್ಕೋಬೇಕ್ರಿ. ಈಗ ಆಗಲ್ಲಿ ಕುದಿಸ್ಯಾಕೆ ಇಟ್ಟಿದ್ವಲ್ರಿ ಕಟ್ಟು, ಅದಕ್ಕೆ ಹಾಕೋಬೇಕ್ರಿ. ಟೊಮೆಟೊ ಮತ್ತು ಈ ಏನಂದ್ರೆ ಮಸಾಲೆ ಪೇಸ್ಟ್ ಎಲ್ಲನೂ ಹಾಕೋಬೇಕ್ರಿ. ಒಂದೇ ಸಲ ಹಾಕೊಂಬಿಡ್ರಿ. ಇದೇನು ಮತ್ತು ಹಗಲೆಲ್ಲ ಏನು ಭಾಳ ಏನು ಈಸಿ ಅಂದ್ರೆ ಈಸಿ ರೀ. ಎಲ್ಲನೂ ಒಮ್ಮೆ ಕಟ್ನಾಗ ಹಾಕ್ಕೊಂಡು ಚಲೋ ನಂಗೆ ಕುದಿಸ್ಬೇಕ್ರಿ. ಈ ಕಟ್ಟಿನ ಸಾರು ಏನೈತಲ್ರಿ ಚಲೋ ಎಷ್ಟು ಕುದೀತೈತಿ ಅಷ್ಟು ಮಸ್ತ್ ಆಗ್ತೈತಿ. ಈಗ ಇವತ್ತು ಮಾಡಿದ್ದು ಕಟ್ಟಿನ ಸಾರು ನಾಳೆ ಏನಾರು ಉಳಿತಂದ್ರೆ ಕುದಿಸಿದ್ರೆ ಇನ್ನೂ ರುಚಿ ಆಕೈತೆ ನೋಡ್ರಿ. ಮರನೇ ದಿನ ಭಾಳ ಮಸ್ತ್ ಆಗ್ತೈತಿ. ಮತ್ತು ಇನ್ನು ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಕೊಂಡೇನ್ರಿ. ಹಾಕ್ಕೊಂಡು ಇನ್ನೊಂದು ಸಲ ಚಲೋ ನಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಇದನ್ನೇನೈತಲ್ಲ ಒಂದು ಸ್ವಲ್ಪ ಚಲೋ ನಂಗೆ ಕುದಿ ಬರೋ ಮಟ್ಟ ಕುದಿಸ್ಬೇಕಾಗ್ತೈತಿ ನೋಡ್ರಿ ಇಲ್ಲೇ. ಈಗ ಇದಕ್ಕೆ ನಾನು ಆಗಲೇ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ ರೀ, ಅದನ್ನು ಈಗ ಪ್ಯೂರಿ ಮಾಡಿ ಹಾಕ್ಕೊಳಕತ್ತೀನಿ. ಇದಕ್ಕೆ ಹುಣಸೆ ಹಣ್ಣು ಬೆಲ್ಲ ಭಾಳ ಮೇನ್ ನೋಡ್ರಿ.
ಈ ಕಟ್ಟಿನ ಸಾರಿಗೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಇರ್ಬೇಕು ರೀ, ಹುಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಇರ್ಬೇಕು, ಅಷ್ಟು ಮಸ್ತ್ ಆಗ್ತೈತಿ ಇದು, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಈ ಕಟ್ಟಿನ ಸಾರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ರೀ, ನಾನಂತೂ ಈ ಥರ ಮಾಡಾಕತ್ತೀನಿ, ಭಾಳ ರುಚಿ ಅಂದ್ರೆ ರುಚಿ ಆಕತಿ. ಒಂದು ಸಲ ಮಾಡ್ಕೊಂಡು ನೋಡ್ರಿ ಇದ್ರೊಳಗೆ. ಮತ್ತು ಉಪ್ಪು ಹಾಕೊಂಡೇನಿ ರೀ, ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಷ್ಟು ಕರೆಕ್ಟ್ ಆಗೈತಿಲ್ಲ ಒಂದು ಸಲ ರುಚಿ ನೋಡ್ಕೊಂಡು ಚಲೋದು ನಂಗೆ ಕುದ್ಸಾಗಿ ಇಡ್ಬೇಕು ರೀ ಈ ಕಟ್ಟು. ಈಗ ಈ ಕಟ್ಟು ಹಿಂಗೆ ಕುದ್ದೈತಂದಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ್ರಿ. ಬರ್ರಿ ಹಂಗಾದ್ರೆ ಆ ಒಗ್ಗರಣೆಗೆ ಏನೆಲ್ಲ ಹಾಕೋಣ ಅಂಥೇಳಿ ನೋಡ್ಕೊಂಬರೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ, ಒಂದು 3-4 ಚಮಚದಷ್ಟು ಹಾಕೋರಿ ಎಣ್ಣೆನ. ಇದಕ್ಕೀಗ ಏನಪ್ಪ ಅಂತ ಹೇಳಿದ್ರೆ ಜೀರಿಗೆ ಸಾಸಿವೆ ಇದನ್ನು ಹಾಕೋಬೇಕ್ರಿ ಎಣ್ಣೆಗೆ ಹಾಕೊಂಡು ಇದು ಎರಡೂ ಕೂಡಿ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕ್ರಿ. ಮತ್ತು ನೀವು ಬೇಕಂದ್ರೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿನೂ ಹಾಕೋಬೋದು, ಚಲೋ ಆಕತ್ತದು. ನಾನಂತೂ ಇಲ್ಲಿ ಹಾಕ್ಕೊಂಡಿಲ್ಲ, ಹಾಕ್ಕೊಂಡ್ರಂತೂ ಚಲೋ ಆಗ್ತೈತಿ. ಯಾಕಂದ್ರೆ ಮೊದ್ಲು ಖಾರ ಭಾಳ ಆಗಿರ್ತೈತಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಈಗ ನೋಡಿರಿ ಈಗ ಕುದಿಯಾಕತ್ತೈತಲ್ರಿ ಕಟ್ಟು ಸಾರು ಅಂತೀವ್ರಿ. ಇದಕ್ಕೀಗ ಏನಪ್ಪ ಅಂತ ಹೇಳಿದ್ರೆ ಘಮ್ ಅಂಥೇಳಿ ಒಂದು ಒಗ್ಗರಣೆ ಕೊಟ್ಟರೆ ಇಷ್ಟು ಮಸ್ತ್ ಆಗ್ತೈತಲ್ರಿ ಕಟ್ಟಿನ ಸಾರು. ಆಹಾಹಾ ಯಾವಾಗ ಊಟ ಮಾಡ್ತೀನಪ್ಪ ಅನ್ನಿಸ್ಬಿಡ್ತೈತಿ, ಅಷ್ಟು ಮಸ್ತ್ ಆಗ್ತೈತ್ರಿ ಈ ಕಟ್ಟಿನ ಸಾರು. ನೀವು ಒಂದ್ಸಲ ಹಿಂಗೆ ಮಾಡ್ಕೊಂಡು ನೋಡ್ರಿ, ಮತ್ತು ಹೆಂಗಾಗೈತೆ ಅಂತ ಹೇಳಿ ನಂಗೆ ಕಮೆಂಟ್ನಾಗ ಬರೋ ತಿಳಿಸೋದು ಒಟ್ಟು ಮರಿಬೇಡ್ರಿ. ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೇನೆ ರೀ ನಿಮಗೆಲ್ಲ. ಅಲ್ಲಿವರೆಗೂ ಧನ್ಯವಾದಗಳು ರೀ, ನಮಸ್ಕಾರ.